ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 19 ಸನ್ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಹಿಂದೆ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ದೆ. ಆವಾಗಲೂ ಕೂಡ ತೋಟಗಾರಿಕೆ ಸಚಿವರು ನಮಗೆ ಸದನದಲ್ಲಿ ಇರಲಿಲ್ಲ. ಆವತ್ತು ಕೂಡ ತಾವು ಮಧ್ಯಪ್ರವೇಶ ಮಾಡಿದಿರಿ, ನಮಗೆ ಉತ್ತರ ಸರಿಯಾಗಿ ಸಿಕ್ಕಿರಲಿಲ್ಲ. ಇವತ್ತು ರಾಜ್ಯದಲ್ಲಿ ಬರಗಾಲ ಇರತಕ್ಕಂಥದ್ದು ತಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಎಷ್ಟು ಬೆಳೆ ನಷ್ಟವಾಗಿದೆ ಅದನ್ನು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಲ್ಲಿ ಇರತಕ್ಕಂಥದ್ದು ನನ್ನ ಉದ್ದೇಶ ಏನಂದರೆ, ಇವತ್ತು ತೋಟಗಾರಿಕೆ ಇಲಾಖೆಯ ಈ ಒಂದು ಬೆಳೆ ಏನಿದೆ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತು ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಮಳೆ ಕೂಡ ಕೊರತೆ ಆಗಿರತಕ್ಕಂಥದ್ದು. 80% ಬೆಳೆ ಇವತ್ತು ಯಾವುದೇ ಥರ ಬೆಳೆಗಳು ಆಗ್ತಾ ಇಲ್ಲ. ತಾವು ಕೂಡ ದೊಡ್ಡ ಮಟ್ಟದಲ್ಲಿ ತಮ್ಮ ಇದರಲ್ಲಿ ಎಲ್ಲ ತೋಟಗಾರಿಕೆ ಇಲಾಖೆಯ ಒಂದು ಬೆಳೆಗಳನ್ನು ಭಾಳಷ್ಟು ಬೆಳೀತಾ ಇದ್ದೀರಿ. ಇವತ್ತು ನೀರಾವರಿ, ಇವತ್ತು ಆ ವಿಚಾರಕ್ಕೆ ಹೋದಾಗ ನೀರು ಕೂಡ ಸಿಗ್ತಾ ಇಲ್ಲ. ಅದರಿಂದ ಈಗ ಯಾರು ಬೆಳೀತಾ ಇದ್ದಾರೆ ಆ ಬೆಳೆಗಾರರೆಲ್ಲ ಕಂಗಾಲಾಗಿದ್ದಾರೆ. ಆರ್ಥಿಕ ಸ್ಥಿತಿಯನ್ನು ನೋಡಿದ್ರೆ ಅದೇನು ಮಾತಾಡಂಗೇ ಇಲ್ಲ. ಅಯ್ಯೋ ಮಾಡ್ಬೇಕು ಹೇಳಿ. ಇದಕ್ಕಾಗಿ ಪ್ರತ್ಯೇಕವಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ತಾ ಇರತಕ್ಕಂಥದ್ದು, ಈ ಒಂದು ವಿಚಾರಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ಸಭೆಯನ್ನು ಕರೆದು ಯಾರು ಇವತ್ತು ಈ ಒಂದು ಬೆಳೆ ನಾಶ ಆಗಿದೆ ಅದನ್ನು ನೀವು ಕೊಟ್ಟಿರತಕ್ಕಂಥ ಮಾಹಿತಿ ನನಗೆ ಸಮಂಜಸ ಅಲ್ಲ. ಅದರಲ್ಲಿ 50% ತಾವು ತೋರಿಸ್ತಾ ಇದ್ದೀರಾ, ಇನ್ನೂ 50% ಬರ್ತಾ ಇಲ್ಲ. ಅದನ್ನು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ಅದಕ್ಕೊಂದು ವಿಶೇಷವಾಗಿ ಒಂದು ಮಾನದಂಡವನ್ನು ರೂಪಿಸಿ ಆ ಒಂದು ಯಾರು ಇದ್ದಾರೆ ಆ ನಷ್ಟಕ್ಕೆ ಸರಿಯಾದ ರೀತಿಯಲ್ಲಿ, ಅದು NDRF ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ನೀವು ಏನೋ ಮಾತಾಡಿದ್ರೆ ಕೇಂದ್ರ ಸರ್ಕಾರ ಬೆಟ್ ತೋರಿಸ್ತೀರಿ, ನಮ್ಗೆ ಅಲ್ಲಿ ಕೊಟ್ಟಿಲ್ಲ, ನಾವೇನು ಮಾಡಬೇಕು, ನಮ್ಮದು ಗ್ಯಾರಂಟಿಗೆ ಸಾಲ್ತಾ ಇಲ್ಲ ಅಂತೇಳಿ ಅದು ಬೇರೆ. ಈಗ ಹೊಸದಾಗಿ ಡೈಲಾಗ್ಗಳು ಬರ್ತದೆ. ಇರಲಿ, ಇವತ್ತು ನಾನು ಕೇಳ್ತಾ ಇರತಕ್ಕಂಥದ್ದು, ಎಷ್ಟು ಎಕರೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಮತ್ತು ಇದನ್ನು ಯಾವ ರೀತಿಯಲ್ಲಿ ಸಭೆ ಕರೆದು ಒಂದು ಮಾನದಂಡವನ್ನು ರೂಪಿಸಿ ಇದು ಈ ಒಂದು ಸಮಸ್ಯೆಗೆ ಯಾವ ಥರ ಪರಿಹಾರ ಕಂಡುಕೋತೀರಿ ಅದನ್ನು, ಮತ್ತು ತೋಟಗಾರಿಕೆ ಬೆಳೆಗಾರರಿಗೆ ಏನು ಸಾಲದ ಒಂದು ಸುಳಿಯಲಿದ್ದಾರೆ ಅವ್ರಿಗೆ ಹೊಸದಾಗಿ ಏನು ಪರಿಹಾರವನ್ನು ಕೊಡ್ತೀರಿ ಅನ್ನೋದನ್ನು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅಧ್ಯಕ್ಷರೇ, ನಾವು ಸರ್ಕಾರದಿಂದ ಮುಖ್ಯಮಂತ್ರಿಗಳಾಗಲಿ ನಾವ್ಯಾರೂ ನಮಗೆ ಹೊರೆ ಆಗಿದೆ, ಗ್ಯಾರಂಟಿ ಕೊಡ್ತಾ ಇದ್ವಿ, ದುಡ್ಡಿಲ್ಲ ಅಂತ ಹೇಳಿಲ್ಲ. ಅದು ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಆಯ್ತು. NDRF ಗೈಡ್ಲೈನ್ಸ್ ಇಶ್ಯೂ ಮಾಡೋದು ತಮಗೂ ಗೊತ್ತು, ಎಲ್ಲ ಸದಸ್ಯರಿಗೂ ಗೊತ್ತು. ಕೇಂದ್ರ ಸರ್ಕಾರ ಇಶ್ಯೂ ಮಾಡಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ NDRF ಮಾಡಿನಲ್ಲಿ ನಾವು 50 ಲಕ್ಷ ಹೆಕ್ಟೇರ್ಸು ಬೆಳೆ ನಷ್ಟ ಆಗಿದೆ ಅಂತೇಳಿ ಸೆಪ್ಟೆಂಬರ್ 22 ಕೊಟ್ಟು 5 ತಿಂಗಳು ಮೀರಿದೆ. ನಾವು ಒಂದು 15 ಪತ್ರ ಬರೆದಿದ್ದೀವಿ. ನಾನು ಕೃಷ್ಣ ಬೈರೇಗೌಡರು ಒಂದು 4-5 ಬಾರಿ ದೆಹಲಿಗೆ ಹೋಗಿ ಬಂದಿದ್ದೀವಿ. ಮುಖ್ಯಮಂತ್ರಿಯವರು ಭಾಳ ಪ್ರಯತ್ನ ಮಾಡಿ ಪ್ರಧಾನಮಂತ್ರಿಯವ್ರನ್ನ, ಗೃಹ ಸಚಿವರನ್ನ ಭೇಟಿ ಮಾಡಿ ಕೊಟ್ಟು ಬಂದಿದ್ದಾರೆ. ಭೇಟಿ ಮಾಡೋ ದಿವಸ ನೆಕ್ಸ್ಟ್ ಡೇನೇ ಮೀಟಿಂಗ್ ಮಾಡ್ತೀನಿ ಅಂತ ಹೈ ಲೆವೆಲ್ ಕಮಿಟಿ ಇದೆ. ಅದರಲ್ಲಿ ಈ ಗೃಹ ಸಚಿವರು ಅಧ್ಯಕ್ಷರಿದ್ದಾರೆ, ತೋಟಗಾರಿಕೆ ಮತ್ತು ಫೈನಾನ್ಸ್ ಮಿನಿಸ್ಟ್ರು. ಇಲ್ಲಿವರೆಗೆ ಕಳೆದ 5 ತಿಂಗಳು ಅವರೇ ಕಳಿಸಿದಂಥ ಅಧಿಕಾರಿಗಳು ನಮ್ಮಲ್ಲಿ ಸಮೀಕ್ಷೆ ಮಾಡಿ ವಾಪಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಆ ಹೈ ಲೆವೆಲ್ ಕಮಿಟಿ ಇಲ್ಲಿವರೆಗೆ ಮೀಟಿಂಗ್ ಆಗಿಲ್ಲ. NDRF ಅಥವಾ ಸ್ಟೇಟು ಸೆಂಟ್ರಲ್ ಅಂತಲ್ಲ, ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ್ಯಾರು ಯಾವ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ನಾವು ಅವ್ರ ಮೇಲೆ ಹೇಳೋದು, ಅವ್ರು ನಮ್ಮ ಮೇಲೆ ಹೇಳತಕ್ಕಂಥ ವಿಚಾರ ನಾವು ಚರ್ಚೆ ಮಾಡಲ್ಲ. ಇಷ್ಟೆಲ್ಲ ಆಗಿದ್ರೂ ನಾವು ಏನೇ ಸಮಸ್ಯೆ ಇದ್ದರೂ ರೈತರ ಸಮಸ್ಯೆಗೆ ನಾವು ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ 33 ಲಕ್ಷದ ರೈತರಿಗೆ 9,760 ರೈತರಿಗೆ 2000 ಮೊದಲನೇ ಕಂತಿನಲ್ಲಿ ನಾವು ರಾಜ್ಯ ಸರ್ಕಾರದಿಂದ NDRF ಬರೋದಕ್ಕಿಂತ ಮುಂಚಿತವಾಗಿ ನಾವು ಇವಾಗ ತೊಂದರೆ ಇರೋದ್ರಿಂದ ಕೊಟ್ಟಿದ್ದೀವಿ, ಅಕೌಂಟ್ಗೆ ಹಾಕಿದ್ದೀವಿ. ಇನ್ನೂ 2 ಲಕ್ಷ ಜನಕ್ಕೆ ಅದು 2,000 ಹೋಗಬೇಕಾಗಿದೆ. ನಾವು ಮತ್ತೆ ಪ್ರಯತ್ನದಲ್ಲಿದ್ದೀವಿ.
ಇವತ್ತಲ್ಲ ನಾಳೆ ಕೇಂದ್ರ ಸರ್ಕಾರದ ನಿರೀಕ್ಷೆಲೂ ಇದ್ದೀವಿ. ತಕ್ಷಣ ಬಂದರೆ ನಾವು ಆಲ್ರೆಡಿ FID ಎಲ್ಲ ಇರೋದ್ರಿಂದ ಒಂದು ವಾರದೊಳಗೆ ಹಣ ಅವರ ಅಕೌಂಟ್ಗೆ ಹೋಗ್ತಕ್ಕಂಥ ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಯಾವುದೇ ಥರದ ತೊಂದರೆ ಇಲ್ದಂಗೆ ನೋಡ್ಕೋತೀವಿ. ಮತ್ತು ಆ ಒಂದು ಗೈಡ್ಲೈನ್ಸ್ ಅಡಿನಲ್ಲಿ ಮಳೆ ಆಶ್ರಿತ ಇದಕ್ಕೆ 8,500 ಇದೆ. ಸೊ ನೀರಾವರಿಗೆ 17,000 ಇದೆ, ತೋಟಗಾರಿಕೆಗೆ 22,500 ರೂಪಾಯಿ ಇದೆ. ಅದನ್ನು ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಗೈಡ್ಲೈನ್ಸ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳು ಆಲೆ 2-3 ಪತ್ರ ಬರೆದಿದ್ವಿ. ಇದು ಸಾಲಲ್ಲ ಪರಿಹಾರ, ಇದನ್ನು ರಿವೈಸ್ ಮಾಡಬೇಕು ಅಂತಲೂ ಸಹ ಕೇಳಿದ್ವಿ. ಅಲ್ಲ, ನೀವು ಪದೇ ಪದೇ ಕೇಂದ್ರ ಸರ್ಕಾರವನ್ನ ನಾವು ಕೇಳಿದ್ದೀವಿ, ನಾವು ಪತ್ರ ಬರೆದಿದ್ದೀವಿ, ಬರಲಿಲ್ಲ ಅನ್ನೋದನ್ನು ಬಿಡಿ. ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನ ನಮ್ಮ ರಾಜ್ಯದ ಒಂದ್ ನಿಮಿಷ ಅವರಿದ್ದಾರೆ, ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಒಂದ್ ನಿಮಿಷ. ಇವತ್ತು ಇರತಕ್ಕಂಥದ್ದು ನಮ್ಮ ರೈತರು, ನಮ್ಮ ರಾಜ್ಯದ ರೈತರು, ಅನ್ನದಾತರು. ಈಗ ಅವ್ರಿಗಾಗಿರತಕ್ಕಂಥ ಸಮಸ್ಯೆಗೆ ಬೇರೆ ರೀತಿಯಲ್ಲಿ ಪರಿಹಾರ ನೋಡ್ಕೋಬೇಕಲ್ಲ. ಇವತ್ತು ನೀವು ನೋಡಿ, ಬರೀ 30 ಲಕ್ಷ ಅಂತ ತೋರಿಸ್ತಾ ಇದ್ದೀರಿ. 30 ಲಕ್ಷ ಮಾತ್ರ ಬೆಳೆ ನಾಶ ಆಗಿರತಕ್ಕಂಥ ರೈತರು ಇದ್ದಾರೆ ರಾಜ್ಯದಲ್ಲಿ. 1 ಕೋಟಿಗಿಂತ ಹೆಚ್ಚಿದ್ದಾರೆ. ನೀವು ಇನ್ನೂ 2 ಲಕ್ಷ ಕೊಡಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದೀರಿ. ಸಚಿವರು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ, ಆಯ್ತಲ್ಲ ಸಭಾಪತಿಗಳೇ? ನೋಡಿ, ನಾವು ಕೇಳ್ತಾ ಇದ್ರೆ ಅವ್ರು ನಕ್ಕೊಂಡು ಕೂತಿದ್ದಾರೆ ಸಚಿವರು, ಜವಾಬ್ದಾರಿಯಿಂದ ಉತ್ತರ ಕೊಡಲ್ಲ. ನಾವು ಏನ್ ಮಾಡ್ಬೇಕು? ಯಾಕೆ ಪ್ರಶ್ನೆ ಕೇಳಬೇಕು? ಅಲ್ಲ, ನನಗೆ ಒಂದ್ ನಿಮಿಷ ಮಾತಾಡಿದ್ರೆ ನಾವು ರಾಜಕೀಯ ಮಾತಾಡ್ತೀವಿ ಇಂತಾರೆ. ಅಲ್ಲ, ಒಂದ್ ನಿಮಿಷ ಇರ್ರಿ ಸುರೇಶಣ್ಣ, ಯಾಕೆ ನೀವು ಅಷ್ಟೊಂದು ಇದು ಮಾಡ್ತೀರಾ? ಯಾವಾಗ ನಾವು ಪ್ರಶ್ನೆ ಕೇಳಿದ್ರೆ ನೀವು ಎಗಿರಿ ನಿಂತ್ಕೊಂಡ್ಬಿಡ್ತೀರಪ್ಪ ನೀವು. ಸಚಿವರು ಜವಾಬ್ದಾರಿಯಿಂದ ಇದ್ದಾರೆ, ಅವರು ಉತ್ತರ ಕೊಡ್ಲಿ. ಅವ್ರಿಗೆ ಹೇಳಿ ಜವಾಬ್ದಾರಿ ಇಲ್ಲ ಅಂದ್ರೆ ಈಗ ಕೊಡ್ಲಿ. ಸಂಬಂಧಪಟ್ಟ ಸಚಿವರು ನೋಡಿ, ಸಭಾಪತಿಗಳೇ, ಈಗ ಈ ಸರ್ಕಾರ ಬಂದ ಮೇಲೆ ಈ ಇಲಾಖೆ ವತಿಯಿಂದ 4ನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ, 4ನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ತೋಟಗಾರಿಕೆ ಇಲಾಖೆಯಿಂದ. 1 ಬಾರಿ ಕೂಡ ಸಚಿವರಲ್ಲಿ ಕೂತು ನನಗೆ ಉತ್ತರ ಸಿಕ್ಕಿಲ್ಲ. ನನ್ನ ನೋವಿದೆ ಅದು. ಇವತ್ತಾದ್ರು ಬರ್ತಾರೆ, ನನಗೆ ಉತ್ತರ ಕೊಡ್ತಾರೆ. ಅವ್ರ ಹತ್ರ ಇನ್ನಷ್ಟು ಪ್ರಶ್ನೆ ಕೇಳೋಣ ಅಂತ ನಾನಿದ್ದೆ. ಪಾಪ ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದು ಕೂತಿದ್ದಾರೆ, ಯಾವಾಗಲೂ ಅವರೇ ಉತ್ತರ ಕೊಡ್ತಾರೆ ನನಗೆ. ನನಗೆ ಬೇಕಾಗಿರತಕ್ಕಂಥದ್ದು ಇವತ್ತು ಕೇಳು, ಒಂದ್ ನಿಮಿಷ ಕೇಳು. ಅಲ್ಲ, ಅದನ್ನೇ ಇವತ್ತು ಏನು ನೀವು ಮಾಹಿತಿ ಕೊಟ್ಟಿದ್ದೀರ ಕೇಳಪ್ಪ, ನಾ ಹೇಳ್ತೀನಿ ನೋಡಿ. ಸಭಾನಾಯಕರೇ, ನೆಕ್ಸ್ಟ್ ಟೈಮ್ ಆ ಮಿನಿಸ್ಟರ್ ಕರೆದು ಇನ್ನೊಂದ್ಸರಿ ಅಲೋ ಮಾಡ್ತೀನಿ, ಅವ್ರು ಕೇಳುತ್ತೆ. ಕರೆಸಿ ಸಂಬಂಧಪಟ್ಟದ ಮಂತ್ರಿ ನೆಕ್ಸ್ಟ್ ಶರವಣ, ಈಗ ಇಷ್ಟ ಬೇಕು ನಿನ್ಗೆ, ಅವ್ರ ಮಿನಿಸ್ಟರ್ ಬೇಕು, ನನಗೆ ಇಷ್ಟ ಹೇಳ. ನೀನ್ ಹೇಳಿದಿ ಮಾತು. ಆಯ್ತು ಗುರುಗಳೇ, ನಾನು ನಿಮ್ಗೆ ಹೇಳೋದು, ಈ ಸದನ ಮುಗಿಯೋಷ್ಟೊಳಗೆ ನನಗೆ ಉತ್ತರ ಕೊಡಿ. ರೈಟ್, ಕೊಡಿಸ್ತೀನಿ. ರೈಟ್.